ಕೊನೆಗೂ ನೀವು ಕಾಯುವಂತ ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. 23ನೇ ತಾರೀಖದಿಂದ ಅರ್ಜಿಗಳು ಸ್ಟಾರ್ಟ್ ಆಗಿದೆ. ನಿಮ್ ಮುಂದೆನೆ ಕಾಣಿಸ್ತಾ ಇರಬಹುದು. ಜುಲೈ 25ನೇ ತಾರೀಕು ಇದು ಪ್ರಾರಂಭ ದಿನಾಂಕ ಆಗಿರತ್ತೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಿದೆಯಲ್ಲ 21 ಆಗಸ್ಟ್ 2025. ಸುಮಾರು ನಿಮಗೆ ಒಂದು ತಿಂಗಳ ಮೇಲೆ 2 ದಿನ ಟೈಮ್ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ. ಇದು ಎಲ್ಲಿ ಖಾಲಿ ಇದೆ ಅಂದ್ರೆ ನಮ್ಮ ಒಂದು ಭಾರತೀಯ ಸೇನೆಯಲ್ಲಿ ಅರ್ಜಿಯನ್ನ ಕರೆದಿರುವಂತದ್ದು. ಆತುರದಿಂದ ಕಾಯ್ತಾ ಇರ್ತಾರ. ಅದೇ ಕೆಲವು ಜನರಿಗೆ ಹೆಂಗಿರತ್ತೆ ಅಂದ್ರೆ, ನಾನು ಕೂಡ ಸೇನೆಯಲ್ಲಿ ಕೆಲಸ ಮಾಡ್ಬೇಕು, ನಾನು ಭಾರತಾಂಬೆ ಸೇವೆಯನ್ನು ಸಲ್ಲಿಸಬೇಕು, ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಂತ ಹೇಳಿ ತುಂಬಾ ಜನರಿಗೆ ಆಸೆ ಇರತ್ತೆ. ಅದೇ ಒಂದು ಆಸೆಯನ್ನ ನನಸು ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಪಡ್ಬೇಕು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, ಏಜ್ ಡಿಬಾರ್ ಆಗೋ ತನಕ ಎಲ್ಲ ಒಂದು ವಿದ್ಯಾರ್ಥಿಗಳು ಕಷ್ಟ ಪಡ್ತಾನೆ ಇರ್ತಾರೆ ಈ ಒಂದು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸೋದಕ್ಕೆ. ಈಗಾಗಲೇ ನಾನು BSF ಇಲಾಖೆ ಬಗ್ಗೆ ಸುಮಾರು 3000ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ. 26ನೇ ತಾರೀಕಿನಿಂದ ದಯವಿಟ್ಟು 26ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ಆಗಿರತ್ತೆ. ಯಾವೊಂದು ವಿದ್ಯಾರ್ಥಿಗಳು ನಾನು ಮೊದಲಿಗೆ ಮುಂಚಿತವಾಗಿನೇ ಅಧಿಸೂಚನೆ ರಿಲೀಸ್ ಮಾಡೋ ಮುಂಚಿತವಾಗಿನೇ ಶಾರ್ಟ್ ನೋಟಿಸ್ ಬಂದಿತ್ತಲ್ಲ, ಅವಾಗ ನಾನು ನಿಮಗೆ ನೋಟಿಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಕೆಲವು ಜನ ನೆಗ್ಲೆಕ್ಟ್ ಮಾಡಿದ್ರು. ಆದ್ರೆ ಈಗ ಅರ್ಥ ಆಗತ್ತೆ ಅವರಿಗೆ. ಆಫೀಸಲ್ಲಿ ಇರುವಂತ ನೋಟಿಸ್ ರಿಲೀಸ್ ಮಾಡಿದ್ದಾರೆ 24ನೇ ತಾರೀಕು. ಈಗ ಎಲ್ಲ ಒಂದು ವಿದ್ಯಾರ್ಥಿಗಳು 26ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆಗಿದೆ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಯಾರು ಕೆಲಸ ಮಾಡ್ಬೇಕಂತ ಇದಾರ ಬಾರ್ಡರ್ದಲ್ಲಿ, ಅಂದ್ರೆ ಈಗ BSF ಬಂದ ಮೇಲೆ ಭಾರತ ದೇಶಕ್ಕೆ ಅಲ್ಲಿ ಬಾರ್ಡರ್ದಲ್ಲಿ ನಿಲ್ಲೋದಲ್ಲ, ಈಗ ಬಾರ್ಡರ್ ಇರ್ತಾವಲ್ಲ, ಆ ಒಂದು ಬಾರ್ಡರ್ದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ. ನೋಡಿ ಎಲ್ಲ ಒಂದು ವಿದ್ಯಾರ್ಥಿಗಳು ಭಾರತೀಯ ಸೇವೆಯನ್ನು ಸಲ್ಲಿಸಿ ನಿಮಗೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಾನೆ. ಎಲ್ಲ ಒಂದು ವಿದ್ಯಾರ್ಥಿಗಳು ಹುದ್ದೆಯನ್ನ ಪಡೆದುಕೊಳ್ಳಿ, ಒಳ್ಳೆ ಜಾಬ್ ಮಾಡಿ, ಅದ ನಂತರ ನಮ್ಮ ಒಂದು ಭಾರತೀಯ ಸೇನೆಗೆ ಜಾಯ್ನ್ ಆಗಿ. ಇನ್ನೊಂದು ಮಾತನ್ನ ಹೇಳ್ಬೇಕು, ನಮ್ಮ ಒಂದು ಭಾರತೀಯಲ್ಲಿ ಮಾತ್ರ ಲಂಚ ಎಲ್ಲ ಅನ್ಸುತ್ತೆ. ಪ್ರತಿ ಒಂದು ಕಡೆ ಹೋದ್ರೆ ಲಂಚ. ಈಗ ಗೌರ್ಮೆಂಟ್ ಯಾವ್ದಾದ್ರು ಸಂಸ್ಥೆಯಲ್ಲಿ ಜಾಬ್ ತಗೋಬೇಕಂದ್ರೂ ಕೂಡ ಲಂಚ. ಕೆಲವು ಜನ ಕಮೆಂಟ್ ಹಾಕ್ಬೋದು, ಏನು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿ. ಇಲ್ಲ ಸಾಂತ್ರ, ಲಂಚ ಇದ್ರೆ ಕೆಲಸ ಕೊಡ್ತಿದ್ದಾರೆ ಇನ್ಮೇಲೆ. ಈಗ ಸರ್ಕಾರದಿಂದನೇ ಲಂಚ ತಗೋತಿದ್ದಾರೆ. ಧರ್ಮಸ್ಥಳ ಸೌಜನ್ಯ ಪ್ರಕರಣ ಹೇಗಾಗ್ತಿದೆ ಅಂತ ನೀವೇ ನೋಡ್ತಾ ಇದ್ದಾರ. ಲಂಚ ಕೊಟ್ಟವರಿಗೆ ಈಗ ಹೇಗಿದೆ ಅಂದ್ರೆ ಪವರು, ಅದ ನಂತರ ಲಂಚ ಅಂದ್ರೆ ಹಣ ಎರಡಿದ್ರೆ ಮುಗಿಯುತ್ತು, ಕಾನೂನು ಅವರಿಗೆ ಹತ್ತೋದಿಲ್ಲ. ಈ ರೀತಿಯಾಗಿ ಆಗ್ತಾ ಇದೆ. ಈಗ ಉದಾಹರಣೆಗೆ ನಿಮ್ಮ ಹತ್ರ ಏನಾದ್ರು 1 ಕೋಟಿ ಅಮೌಂಟ್ ಇತ್ತು ಅಂತ ತಿಳ್ಕೊಳ್ಳಿ, DYSP ಹುದ್ದೆ ನಿಮ್ಗೆ ಆರಾಮಾಗಿ ಸಿಗತ್ತೆ. ಅಲ್ಲಿ ಡೈರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಫೇಲ್ ಆದ್ರಾಗ್ರು ಪಾಸ್ ಆದ್ರಾಗ್ರಿ ಒಟ್ಟಾರೆ ನಿಮಗೆ 1 ಕೋಟಿ ಸರ್ಕಾರಕ್ಕೆ, ಅದ ನಂತರ ಉಳಿದಂತ ವ್ಯಕ್ತಿಗಳಿಗೆ ಕೊಡ್ತಂದ್ರೆ ಅವ್ರ ಹೆಸರು ಹೇಳಲ್ಲ ನಾನು, ಸರ್ಕಾರ ಅಷ್ಟೇ ತಿಳಿಸ್ಕೊಟ್ಟಿರೋದು. ಅದು ಮತ್ತು ವಾದ ವಿವಾದ ಆಗತ್ತೆ. ಅಂತವ್ರಿಗೆ ಏನಾದ್ರು ಕೊಡ್ತಂದ್ರೆ ಮುಗೀತು. DYSP ಹುದ್ದೆಗಳಾಗ್ಬೋದು, PSI ಹುದ್ದೆಗಳಾಗ್ಬೋದು, ನಿಮಗೆ ಜಾಯಿನ್ ಲೆಟರ್ ಕಳಿಸಿ ಜಾಯಿನ್ ಮಾಡ್ತಾರೆ. ಅದು ನೀವು ಎಲ್ಲಿ ಪೋಸ್ಟ್ ಬೇಕಲ್ಲ, ಯಾವ ಒಂದು ಠಾಣೆಯಲ್ಲಿ ಕೆಲಸ ಮಾಡಬೇಕು ಅಲ್ಲಿ ನಿಮಗೆ ಪ್ರಮೋಷನ್ ಕೊಡ್ತಾರೆ. ಇಂಥ ಒಂದು ಕಲಿಯುಗ ಬರ್ತಾ ಇದೆ. ಅಂತ ಒಂದು ಕಲಿಯುಗದಲ್ಲಿ ನಿಷ್ಠಾವಂತ ರೀತಿಯಲ್ಲಿ ಕೆಲಸ ಮಾಡೋದಂದ್ರೆ ಈ ಒಂದು ಭಾರತೀಯ ಸೇನೆ. ಇಂಥ ಒಂದು ಸೇನೆಯಲ್ಲಿ ಸೇರ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ನೋಡಿ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೇನೆ. ಸುಮ್ಮನೆ ನಿಮ್ ಟೈಮ್ ಕೂಡ ವೇಸ್ಟ್ ಆಗಬಾರ್ದು. ಈಗಲೇ ನಿಮಗೆ 3 ನಿಮಿಷ ಹೋಯ್ತು. ಕೆಲವು ಜನ ಬೈತಾ ಇರಬಹುದು, ಏನು ಗೋಳಪುರಾಣ ಹೇಳ್ತಾ ಇದೆಯಪ್ಪ, ಡೈರೆಕ್ಟ್ ಆಗಿ ಪಾಯಿಂಟಿಗೆ ಬರ ಅಂತ ಹೇಳಿ. ನಿಮ್ಗೆ ಅದನ್ನ ಹೇಳಲ್ಲ. ಎಷ್ಟು ಮೇಲೆ ಕೆಲವು ಜನ ಅರ್ಥ ಮಾಡ್ಕೊಂಡಿರ್ತೀರ. ಬನ್ನಿ ಈಗ ಪೋಸ್ಟ್ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಶಾರ್ಟ್ ಕಟ್ ಆಗಿ. ಇಲ್ಲಿ ನೋಡಿ, ನಮ್ಮ ಒಂದು ಭಾರತೀಯ ಸೇನೆಯಿಂದ ನೇಮಕಾತಿ ರಿಲೀಸ್ ಮಾಡಿದ್ದಾರೆ. ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ಯಾವುದೇ ರೀತಿಯ ಗೋಳಪುರಾಣ ಅಲ್ಲ. ಇಂಡಿಯನ್ ಆರ್ಮಿ NICN.in ಗೆ ಭೇಟಿ ನೀಡಿಕೊಂಡು ಅರ್ಜಿ ಸಲ್ಲಿಸಬೇಕು. ಇದು 2025ರ ನೇಮಕಾತಿ ಆಗಿರತ್ತೆ. ಯಾವುದೇ ನೇಮಕಾತಿ ಅಂದ್ರೆ ಇದು ನಾನ್ EPSC ಗೆ ಸಂಬಂಧಪಟ್ಟಂತೆ ನಾನ್ ಟೆಕ್ ಪೋಸ್ಟ್ ಇರತ್ತೆ. ಇಲ್ಲಿ ಕೋರ್ಸ್ ಇರೋದ್ರಿಂದ ಇವನ್ ನಾನ್ ಟೆಕ್ ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕೊಳ್ಳಿ. ಇಲ್ಲಿ ನೋಡಿ, ಭಾರತೀಯ ಸೇನೆಗೆ ಸಂಬಂಧಪಟ್ಟಂತೆ 31 ಪೋಸ್ಟ್ ಮಾತ್ರ ಇರತ್ತೆ. 2026ರ ಒಂದು ಕೋರ್ಸ್ ಇರೋದ್ರಿಂದ ಅಖಿಲ ಭಾರತದ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕ್ತಾರೆ. ಇನ್ನೊಂದು SSC ಟೆಕ್ ಹುದ್ದೆಗಳಂತ ಹೇಳಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. SSC ಟೆಕ್ ಪೋಸ್ಟ್ ಇರತ್ತೆ. ಇದರಲ್ಲಿ ಆಯ್ಕೆ ಆದ್ರೆ 56,000ದಿಂದ ಸುಮಾರು 2,50,000 ತನಕ ಸ್ಯಾಲರಿ ಕೊಡ್ತಾರೆ. ಮೊನ್ನೆ 1 ತಿಂಗಳೇನ ಆಯ್ತು, ನಾನು ಹಿಂದ್ಗಡೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. SSLC ಪಾಸ್ ಆದವರಿಗೆ, ಸೆಕೆಂಡ್ PUC ಪಾಸ್ ಆದವರಿಗೆ 16.5 ವರ್ಷ ಕಂಪ್ಲೀಟ್ ಮಾಡ್ತಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇತ್ತು. ಕೆಲವು ಜನ ಮಿಸ್ ಮಾಡ್ಕೊಂಡ್ರ, ಕೆಲವು ಜನ ಅರ್ಜಿ ಸಲ್ಲಿಸಿರ, ಕೆಲವು ಜನ ಹುದ್ದೆ ಪಡ್ಕೊಂಡಿದಾರ, ಕೆಲವು ಜನ ಹುದ್ದೆ ಪಡೆದು ಕೂಡ ನಮ್ಗೆ ಹೇಳಲ್ಲ ಕಮೆಂಟ್ ನಲ್ಲಿ, ಸರ್ ಈ ರೀತಿಯ ನಮ್ಗೆ ಜಾಬ್ ಸಿಕ್ಕಿದೆ ಅಂತ ಹೇಳಿ. ಅದೇನಾದ್ರೂ ಹೇಳಿ ಬೇಡ. ಇಲ್ಲಿ ನೋಡಿ, 2 ಪ್ರಕಾರ ಇರುತ್ತೆ. ಒಂದು SSC ತಂತ್ರಜ್ಞಾನ, ಇನ್ನೊಂದು ತಂತ್ರಜ್ಞಾನೇತರ SSC ಅಂತ ಹೇಳಿ, UPSC ತರ. ಇದರಲ್ಲಿ ಅಪ್ಲಿಕೇಶನ್ ಹಾಕಬೇಕು. SSC ತಂತ್ರಜ್ಞಾನ ಪೋಸ್ಟ್ 30, ತಂತ್ರಜ್ಞಾನೇತರ UPSC ತರ 1 ಪೋಸ್ಟ್. ಇದಕ್ಕೆ BA ಅಥವಾ BTech ಕಂಪ್ಲೀಟ್ ಮಾಡಿದವರು ಮತ್ತು ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಆಗಲೇ ತಿಳಿಸ್ಕೊಟ್ಟಿರುವಂತ ವಯೋಮಿತಿ 20ರಿಂದ 27. ಇದು ಸಾಮಾನ್ಯವಾಗಿ ಅರ್ಧ ಶುಲ್ಕ ಅಂತ ₹1 ಇರೋದಿಲ್ಲ. ಇದ್ರ ಮೇಲೆ ಲೆಕ್ಕಾಚಾರ ಮಾಡ್ಕೊಳ್ಳಿ. ಭಾರತೀಯ ಸೇನೆಯಲ್ಲಿ ಯಾವುದೇ ನೇಮಕಾತಿ ಆಗಬಹುದು, ಯಾವುದೇ ಒಟ್ಟಾರೆ ಇಲ್ಲಿದಂತರ ನಾನು ಇಷ್ಟು ಜಾಬ್ ನ್ಯೂಸ್ ಅನ್ನು ಹೇಳ್ತೇನಲ್ಲ, ಸುಮಾರು 5-6 ವರ್ಷ ಆಗ್ತಾ ಬಂತು. ಇಷ್ಟು ಭಾರತೀಯ ಸೇನೆಯಲ್ಲಿ ಎಲ್ಲ ನೋಟಿಸ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತಾನೆ.
ಒಂದು ಕೂಡ ನಿಮಗೆ ಅರ್ಧ ಶುಲ್ಕ ತಗೊಳ್ಳಲ್ಲ ಅವರು ಭಾರತೀಯ ಸೇನೆಯಲ್ಲಿ. ಇದು ನಿಷ್ಠಾವಂತಿರುವಂತ ಭಾರತೀಯ ದೇಶ ಕಾಯುವಂತ ಸೇನೆ ಆಗಿರತ್ತೆ. ಅಲ್ಲೇ ಲಂಚ ತಗೊಂಡ್ರೆ ಮುಗ್ದ ಹೋಯ್ತು. ಅಲ್ಲಿರುವಂತ ಎಲ್ಲ ದರೋಡೆಕೋರರು ಬಂದು ನಮ್ಮನ್ನ ಕೊಂದು ಹೋಗುವಂತ ಸಾಧ್ಯತೆ ಇರತ್ತೆ. ಈ ರೀತಿಯಾಗಿ ಭಾರತೀಯ ಸೇನೆಯಲ್ಲಿ ಅದೊಂದೇ ನಿಷ್ಠಾವಂತ ಸೇವೆ, ಅಂತವ್ರಿಗೆ ಗೌರವ ಕೊಡ್ಬೇಕು. ಅದನ್ನ ಬಿಟ್ಟು ಭಾರತೀಯ ಸೇನೆಯಲ್ಲಿ ಬಾರ್ಡರ್ನಲ್ಲಿ ಕಾರ್ಯಗಳು ಗೊತ್ತೇ ಇಲ್ಲ ಪಾಪು, ಒಳಗಡೆ ಇಷ್ಟೊಂದು ಅತ್ಯಾಚಾರ, ಲಂಚ, ಮರ್ಡರು, ಈ ರೀತಿ ಎಲ್ಲ ವಿವಿಧ ಒಂದು ಪ್ರಕರಣಗಳು ಆಗ್ತಿದ್ದಾವೆ. ನನಗನ್ಸೋ ಮಟ್ಟಿಗೆ ನೋಡಿ, ಈಗ ಭಾರತೀಯ ಸೇನೆಗೆ ಸಂಬಂಧಪಟ್ಟಂತೆ ಈಗೇನು ಸೌಜನ್ಯ ಪ್ರಕರಣ ನಡೀತಾ ಇದೆಯಲ್ಲ, ಅದು ಭಾರತೀಯ ಸೇನೆಗೆ ಒಪ್ಪಿಸಿರೋದು ತುಂಬಾ ಒಳ್ಳೆಯದು. ಯಾಕಂದ್ರೆ ಅವರು ಎಲ್ಲಿ ನ್ಯಾಯ ಅಷ್ಟೇ ನೋಡ್ತಾರೆ, ಅವರಿಗೆ ಸುಳ್ಳು ಲಂಚ ಅದನ್ನೆಲ್ಲ ನೋಡಲ್ಲ, ನ್ಯಾಯ ಅಷ್ಟೇ ನೋಡ್ತಾರೆ. ಕೆಲವು ಜನರಿಗೆ ಮತ್ತೆ ಉರಿತಾ ಇರಬಹುದು. ನಾನೇನ್ ಹೇಳ್ತಾ ಇದ್ದೇನೆ, ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಅರ್ಧ ಶುಲ್ಕ ಅಂತ ಇರೋದಿಲ್ಲ. ಆಯ್ಕೆ ಪ್ರಕಾರದಲ್ಲಿ ಒಂದು ಅರ್ಜಿಗಳ ಕಿರುಪಟ್ಟೆ, SSB ಸಂದರ್ಶನ, ಡಾಕ್ಯುಮೆಂಟ್ಸ್ ಮತ್ತು ವೈದ್ಯಕೀಯ ಪರೀಕ್ಷೆ. ಇಲ್ಲಿ ಲಿಖಿತ ಪರೀಕ್ಷೆ ಇರೋದಿಲ್ಲ, ಇದೊಂದು ತೆಗೆದೋಗಿದ್ದಾರೆ. ಇನ್ನು ಪ್ರಮುಖ ದಿನಾಂಕ ಆಗಲೇ ತಿಳಿಸ್ಕೊಟ್ರಂತೆ, ಕೊನೆಯ ದಿನಾಂಕ 21 ಆಗಸ್ಟ್ ಆಗಿರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿ ಅರ್ಥ ಆಯ್ತು. ಈ ಒಂದು ನೋಟಿಸ್ ಬಗ್ಗೆ ನಾನು ಸಂಪೂರ್ಣ ತಿಳಿಸ್ಕೊಡಲು ಹತ್ತೋದಿಲ್ಲ, ಯಾಕಂದ್ರೆ ನಿಮಗೆ ನಾರ್ಮಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನಿಮ್ ಟೈಮ್ ವೇಸ್ಟ್ ಆಗಬಾರ್ದು ಅಂತೇಳಿ ಒಂದ್ಸರಿ ನೋಟಿಸ್ ಬೇಕಂದ್ರೆ ನಮ್ಮೊಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಮೆಸೇಜ್ ಮಾಡಿ, ಎಲ್ಲಿ ಬೇಕಾದ್ರೂ ಮೆಸೇಜ್ ಮಾಡಿ, ಸರ್ ಇದ್ರದ್ದು ನೋಟಿಸ್ ಕಳಿಸ್ಕೊಡಿ ಅಂತ. ಅಥವಾ ನಮ್ಮೊಂದು ವಾಟ್ಸಾಪ್ದಲ್ಲಿ ಕೂಡ ಒಂದು ನಿಮಗೋಸ್ಕರ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರತ್ತೆ, ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ವಿದ್ಯಾರ್ಥಿಗಳು ಒಂದು ದಿನಾಂಕ ಕೊಟ್ಟಿದ್ದಾರೆ. ಈ ಒಂದು ದಿನಾಂಕ ಒಳಗಾಗಿ ಮುಂಚಿತವಾಗಿ ಕೊಟ್ಟಿದ್ರು ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿ. 1 ಏಪ್ರಿಲ್ 1999ರಿಂದ 31 ಮಾರ್ಚ್ 2006 ಒಳಗಾಗಿ ಹುಟ್ಟಿದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಇನ್ನೊಂದು ಕೊಟ್ಟಿದ್ದಾರೆ, ನಿಮಗೆ ಯಾವ ರೀತಿಯಾಗಿ ಇಲ್ಲಿ ಪುಲ್ಅಪ್ಸು, ಎಷ್ಟು ಕಿಲೋಮೀಟರ್ ರನ್ನಿಂಗು ಅಂದ್ರೆ ದೈಹಿಕ ಪರೀಕ್ಷೆ ಇರುತ್ತಲ್ಲ ಅದನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ರನ್ನಿಂಗ್ ನೋಡಿ ಏನಿರತ್ತೆ, 2.4 ಕಿಲೋಮೀಟರ್ದಷ್ಟು ರನ್ನಿಂಗ್ ಇರತ್ತೆ. ಇದಕ್ಕೆ 13 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಪುರುಷ ಅಭ್ಯರ್ಥಿ ಬೇರೆ, ಮಹಿಳಾ ಅಭ್ಯರ್ಥಿ ಬೇರೆ. ಕೆಲವೊಂದು ಸರಿ ಹೇಗಿರತ್ತೆ ಅಂದ್ರೆ, ಇದರಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ಮಹಿಳೆಯರಿಗೆ ಮಾತ್ರ ಅರ್ಜಿ ಕರೆದಿರ್ತಾರೆ, ಪುರುಷರಿಗೆ ಅರ್ಜಿ ಕರೆದಿರಲ್ಲ. ಇನ್ನು ಕೆಲವು ಸರಿ ಪುರುಷರು ಮಾತ್ರ ಅರ್ಜಿ ಕರೆದಿರ್ತಾರೆ, ಮಹಿಳೆಯರಿಗೆ ಅವಕಾಶ ಇರಲ್ಲ. ನೋಡಿ ಇಲ್ಲಿ ಪುಷಪ್ ನೋಡಿ ಸ್ನೇಹಿತರೆ 15 ತೆಗಿಬೇಕಾಗತ್ತೆ. ಅದರ ನಂತರ ಫುಲ್ಅಪ್ಗಳು 2, ಅದರ ನಂತರ ಸಿಟ್ಅಪ್ ಅಂತೇಳಿ ಈ ಒಂದು 25. ಈ ರೀತಿಯಾಗಿ ಕ್ಯೂಟ್ಸ್ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ 2 ಸೆಟ್ 30 ರೆಪಿಟೇಷನ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಇದನ್ನೆಲ್ಲ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಇದು ನಾನು ವಿವರಣೆ ಕೊಡ್ತಾ ಹೋತಂದ್ರೆ ಟೈಮ್ ಕೂಡ ಲಾಂಗ್ ಆಗತ್ತೆ. ಸುಮಾರು 18 ಪುಟದ ಒಂದು ಪೇಜ್ ಇರತ್ತೆ. ಇದು SSCW ನಾನ್ ಟೆಕ್, ಅದ ನಂತರ ಟೆಕ್. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಜುಯೇಟ್, BA ಅಥವಾ BTech ಕಂಪ್ಲೀಟ್ ಆಗಿರಬೇಕು. ಇದ್ರ ಬಗ್ಗೆ ನಮ್ಗೆ ಈಗಲೇ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಮತ್ತೆ ಎಲ್ಲಿ ಯಾವುದು ಏನು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ನಮಗೆ ಒಂದೊಂದಾಗಿ ಫೈನ್ ಟು ಫೈನ್ ವಿವರಿಸ್ತಾ ಕೊಡ್ತಾ ಹೋತಂದ್ರೆ ಟೈಮ್ ದೊಡ್ಡದಾಗತ್ತೆ, ನೀವು ನೋಡೋದಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಒಟ್ಟಾರೆ ಕರೆದಿದ್ದಾರೆ, ಆನ್ಲೈನ್ ಅಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇತ್ತಂದ್ರೆ ಅಲ್ಲಿ ಆನ್ಲೈನ್ ಅಲ್ಲಿ ಕೇಳ್ಬೋದು, ಅಥವಾ ನನ್ನ ಮೊಬೈಲ್ ನಂಬರು ಟೆಲಿಗ್ರಾಮ್ ಗ್ರೂಪಲ್ಲಿ ಇರತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಕಾಲ್ ಕೂಡ ಮಾಡ್ಕೊಳ್ಳಿ. ವಾಟ್ಸಪ್ ಅಷ್ಟು ಮಾಡಿ, ಕಾಲ್ ಯಾರು ಕೂಡ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ದಿನಾಲು ಸುಮಾರು ನನಗನ್ಸೋ ಮಟ್ಟಿಗೆ ಒಂದು ಎನ್ಸಕ್ಕಾಗಲ್ಲ, ಒಂದು 500ಕ್ಕಿಂತ ಅಧಿಕ ಕಾಲ್ ಬರತ್ತೆ. ಅಷ್ಟು ಕಾಲನ್ನ ರಿಸೀವ್ ಮಾಡ್ತಾ ಕೂತ್ರೆ ನನ್ನ ಕೆಲಸ ಎಲ್ಲ ಮುಗಿಯೋದಿಲ್ಲ, ಸ್ವಲ್ಪ ಬಿಜಿ ಇರ್ತೀವಲ್ಲ, ಅದೇ ಒಂದು ಕಾರಣಕ್ಕಾಗಿ ವಾಟ್ಸಪ್ ಮಾಡಿದ್ರೆ ನಾನು ನೈಟ್ ಫ್ರೀ ಆಗಿರ್ತೇನೆ, ಅವಾಗ ನಿಮಗೆ ರಿಪ್ಲೈ ಸಿಗತ್ತೆ.